ಸ್ನೇಹಿತರೆ, ಬನ್ನಿ ಇಂದು ರಾಜ್ಯ ಸರ್ಕಾರದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಬೇಕಾದ ವಿವರ ಪಡೆದುಕೊಂಡು ಬರೋಣ ಬನ್ನಿ. ಸಂಸ್ಥೆ ಹೆಸರು ನೋಡಿ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಹುದ್ದೆಗಳ ಸಂಖ್ಯೆ ಒಟ್ಟು 40 ಹುದ್ದೆಗಳಿದ್ದಾವೆ. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕದಲ್ಲಿದೆ. ಹುದ್ದೆ ಹೆಸರು ನೋಡಿ, ಆಡಳಿತ ಸಹಾಯಕ ಹುದ್ದೆ. ಈ ಹುದ್ದೆಗೆ ದೊರೆಯುವ ಸಂಬಳ ನೋಡಿ 29,200ರಿಂದ 1,51,100 ರೂಪಾಯಿ ಸಂಬಳ ದೊರೆಯುತ್ತದೆ ಪರ್ ಮಂತ್ ಸ್ನೇಹಿತರೆ. ಇದು ಮುಂದೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಹುದ್ದೆಗಳ ವಿವರ ಮತ್ತು ವಯೋಮಿತಿ. ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ನೋಡಿಕೊಂಡು ಬರೋಣ. ಪೋಸ್ಟ್ ಹೆಸರು ಆಡಳಿತ ಸಹಾಯಕ. ಪೋಸ್ಟ್ಗಳ ಸಂಖ್ಯೆ ನೋಡಿ 34 ಪೋಸ್ಟ್ಗಳಿದ್ದಾವೆ. ಗರಿಷ್ಠ ವಯೋಮಿತಿ ನೋಡಿ, ಗರಿಷ್ಠ ವಯೋಮಿತಿ 26 ಇದೆ. ಮತ್ತು ಉಪ ಆಡಳಿತ ಅಧಿಕಾರಿಗಳ ಒಟ್ಟು ಹುದ್ದೆಗಳ ಸಂಖ್ಯೆ 6 ಇದೆ. ಈ ಅರ್ಜಿ ಸಲ್ಲಿಸಲು ಬೇಕಾದ ವಯೋಮಿತಿ ಗರಿಷ್ಠ 56, 18ರಿಂದ 56 ಸ್ನೇಹಿತರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನೇಮಕಾತಿ 2026. ಅರ್ಹತಾ ವಿವರಗಳು. ಅರ್ಜಿ ಸಲ್ಲಿಸಲು ಅರ್ಹತೆ ಏನೇನು ಬೇಕು ಅಂತ ನೋಡಿಕೊಂಡು ಬರೋಣ. ಅಧಿಕೃತ ಸೂಚನೆ ಪ್ರಕಾರ ಅಭ್ಯರ್ಥಿ ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯದಿಂದ ಪದವಿ ಪೂರ್ಣಗೊಳಿಸಿರಬೇಕು, ಡಿಗ್ರಿ ಪೂರ್ಣಗೊಳಿಸಿರಬೇಕಂತ ಸ್ನೇಹಿತರೆ. ಒಂದು ಸಂಬಳ ವಿವರ ನೋಡಿ, ಆಡಳಿತ ಸಹಾಯಕಿಗೆ 29,200ರಿಂದ 92,300ವರೆಗೂ ಸಂಬಳ ದೊರೆಯುತ್ತದೆ. ಉಪ ಆಡಳಿತ ಅಧಿಕಾರಿಗೆ 47,600ರಿಂದ 1,51,100ವರೆಗೂ ಸಂಬಳ ದೊರೆಯುತ್ತದೆ. ವಯಸ್ಸಿನ ಮಿತಿ ನೋಡಿ, ಅರ್ಜಿ ಸಲ್ಲಿಸಬೇಕಾದ ಮಿತಿ. ಭಾರತೀಯ ವಿಜ್ಞಾನ ಸಂಸ್ಥೆ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿ ಗರಿಷ್ಠ 56 ವರ್ಷಗಳು. ವಯೋಮಿತಿ ಸಡಿಲಿಕೆ ನೋಡಿ, ಅರ್ಜಿ ಸಲ್ಲಿಸಬೇಕಾದ ವಯೋಮಿತಿ ಸಡಿಲಿಕೆ. ಭಾರತೀಯ ವಿಜ್ಞಾನ ಸಂಸ್ಥೆಯ ಮಾನದಂಡಗಳ ಪ್ರಕಾರ ಅವರು ಇಲ್ಲಿ ಯಾವುದೇ ಸಡಿಲಿಕೆ ಕೊಟ್ಟಿಲ್ಲ ಸ್ನೇಹಿತರೆ. ಅರ್ಜಿ ಶುಲ್ಕ ನೋಡಿ, ಎಲ್ಲ ಅಭ್ಯರ್ಥಿಗಳು 50 ರೂಪಾಯಿ ಅರ್ಜಿ ಶುಲ್ಕ ಇದೆ ಸ್ನೇಹಿತರೆ. ಯಾವುದೇ ಕ್ಯಾಟಗರಿ ವೈಸ್ ಅರ್ಜಿ ಶುಲ್ಕ ಇಲ್ಲಿ ನೀಡಲಾಗಿಲ್ಲ. ಅರ್ಜಿ ಶುಲ್ಕ ಇತರ ಎಲ್ಲ ಅಭ್ಯರ್ಥಿಗಳಿಗೆ 450. ಇಲ್ಲಿ SC ST PWD ಮಾಜಿ ಸೈನಿಕರು, ಟ್ರಾನ್ಸ್ಜೆಂಡರ್ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರೋದಿಲ್ಲ ಅಂತ ಸ್ನೇಹಿತರೆ. ಪಾವತಿಸುವ ವಿಧಾನ ಆನ್ಲೈನ್ ಮುಖಾಂತರ ಪಾವತಿ ಮಾಡಬಹುದು. ಈ ಹುದ್ದೆ ಆಯ್ಕೆ ಪ್ರಕ್ರಿಯೆ ನೋಡಿ, ಅಫಿಡವಿಟ್ ಟೆಸ್ಟ್ ಮತ್ತು ಒಂದು ಸಂದರ್ಶನ ಮುಖಾಂತರ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ಸಂಪೂರ್ಣ ವಿವರ ನೀಡಲಾಗಿದೆ. ಇದು ವಿಡಿಯೋ ಪಾಸ್ ಮಾಡಿ ತಾವು ಸಂಪೂರ್ಣ ವಿವರಗಳನ್ನು ನೋಡಿಕೊಳ್ಳಬಹುದು ಸ್ನೇಹಿತರೆ. ಪ್ರಮುಖ ದಿನಾಂಕಗಳು ಅರ್ಜಿ ಸಲ್ಲಿಸುವುದು. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭಗೊಂಡಿದೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡಿ 18 ಜೂನ್ 2026 ಕೊನೆಯ ದಿನಾಂಕವಾಗಿರುತ್ತದೆ. ಕೊನೆಯ ದಿನಾಂಕ ವಿವರಗಳು. ಪೋಸ್ಟ್ ಹೆಸರು ಆಡಳಿತ ಸಹಾಯಕ. ಕೊನೆಯ ದಿನಾಂಕ 18 ಜೂನ್. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18 ಜೂನ್ 2026. ಉಪ ಆಡಳಿತ ಅಧಿಕಾರಿಗಳು 15 ಜೂನ್ 2026 ಕೊಟ್ಟಿದ್ದಾರೆ ಸ್ನೇಹಿತರೆ. ಉಪ ಆಡಳಿತ ಅಧಿಕಾರಿಗಳಿಗೆ 15 ಜೂನ್ 2026 ಕೊನೆಯ ದಿನಾಂಕ ಆಗಿರುತ್ತದೆ. ನೋಡಿ, ಅಫಿಡವಿಟ್ ಪರೀಕ್ಷಾ ದಿನಾಂಕ ಕೊಟ್ಟಿದ್ದಾರೆ. ಯಾವ ದಿನಾಂಕದಂದು ಪರೀಕ್ಷೆ ನಡೆಸಲಾಗುತ್ತದೆ ಎಂದು ವಿವರ ಕೊಟ್ಟಿದ್ದಾರೆ ನೋಡಿ. ಆಡಳಿತ ಸಹಾಯಕ ಹುದ್ದೆಗೆ 5 ಜುಲೈ 2026 ಪರೀಕ್ಷೆ ನಡೆಸುತ್ತಾರಂತೆ ಸ್ನೇಹಿತರೆ. ಉಪ ಆಡಳಿತ ಅಧಿಕಾರಿ 3 ಜುಲೈ 2026 ಪರೀಕ್ಷೆ ನಡೆಸುತ್ತಾರೆ. ಹೀಗೆ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.